ಬೇಲೂರು ಪಟ್ಟಣದಲ್ಲಿ ಆರೋಗ್ಯ ಇಲಾಖೆಯಿಂದ ಹಮ್ಮಿಕೊಂಡ ಹೃದಯಕ್ಕಾಗಿ ಹೆಜ್ಜೆ ವಾಕಥಾನ್ ಜಾಥಾಕ್ಕೆ ಚಾಲನೆ ನೀಡಲಾಯಿತು. ತಾಲೂಕು ಆಡಳಿತದ ವತಿಯಿಂದ ಹಮ್ಮಿಕೊಂಡ ಹೃದಯಕ್ಕಾಗಿ ಹೆಜ್ಜೆ ಹಾಕೋಣ ಆರೋಗ್ಯ ಗೆಲ್ಲೋಣ ಎಂಬ ವಾಕಥಾನ್ ಜಾಥಾಕ್ಕೆ ಪ್ರವಾಸಿ ತಾಣ ಬೇಲೂರು ಚನ್ನಕೇಶವ ಸ್ವಾಮಿ ದೇಗುಲದಿಂದ ತಹಶೀಲ್ದಾರ್ ಶ್ರೀಧರ್ ಕಂಕಣವಾಡಿ ಚಾಲನೆ ನೀಡಿದರು. ವಿವಿಧ ಸಂಘ ಸಂಸ್ಥೆ ಹಾಗೂ ಇಲಾಖೆ ಅಧಿಕಾರಿಗಳು ವಾಕಥಾನ್ನಲ್ಲಿ ಹೆಜ್ಜೆ ಹಾಕಿದರು. ತಾಲೂಕು ಆಡಳಿತ, ಆರೋಗ್ಯ ಇಲಾಖೆ, ಪೊಲೀಸ್ ಇಲಾಖೆ, ಪುರಸಭೆ, ಲಯನ್ಸ್, ರೋಟರಿ, ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ, ತಾಲೂಕು ಶರಣ ಸಾಹಿತ್ಯ ಪರಿಷತ್ತು, ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು, ತಾಲೂಕು ಪತ್ರಕರ್ತರ ಸಂಘ, ಬೇಲೂರು ಕ್ರಿಕೆಟ್ ಕ್ಲಬ್, ವಕೀಲರ ಸಂಘ, ಪತಂಜಲಿ ಯೋಗ ಕೇಂದ್ರ ಇನ್ನು ಮುಂತಾದ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಚನ್ನಕೇಶವ ದೇಗುಲದಿಂದ ಕೆಂಪೇಗೌಡ ವೃತ್ತ, ಹರ್ಡಿಕ ವೃತ್ತ, ಬಸವೇಶ್ವರ ವೃತ್ತದ ಮೂಲಕ ಯಗಚಿ ಸೇತುವೆ, ಬಾಲಗಂಗಾಧರನಾಥ ಸ್ವಾಮಿ ಪುತ್ಥಳಿ ತನಕ ಹೆಜ್ಜೆ ಹಾಕಿದರು. ಹೃದಯಕ್ಕಾಗಿ ನಡಿಗೆ, ಜೀವನ ಶೈಲಿ, ಆಹಾರ ಬಗ್ಗೆ ನಾಮಫಲಕ ಹಿಡಿದು ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ತಹಶೀಲ್ದಾರ್ ಶ್ರೀಧರ್ ಕಂಕಣವಾಡಿ, ಇತ್ತೀಚಿನ ದಿನದಲ್ಲಿನ ಜೀವನ ಶೈಲಿ ಹೃದಯಾಘಾತಕ್ಕೆ ಕಾರಣವಾಗುತ್ತಿದೆ. ನಮ್ಮ ಪೂರ್ವಿಕರ ಬದುಕು ನಮಗೆ ದಾರಿದೀಪವಾಗಬೇಕಿದೆ. ದಿನನಿತ್ಯ ಕನಿಷ್ಠ ನಡಿಗೆ ಮತ್ತು ಯೋಗ ಅವಶ್ಯಕ. ಸದೃಢ ದೇಶ ಕಟ್ಟಲು ಸದೃಢ ಆರೋಗ್ಯವಂತರಿಂದ ಸಾಧ್ಯ. ಪ್ರತಿದಿನ ಕನಿಷ್ಠ ಆರೋಗ್ಯಕ್ಕಾಗಿ ಸಮಯ ಮೀಸಲಿಡಬೇಕಿದೆ. ಪ್ರಕರಣಗಳು ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ದುಶ್ಚಟಗಳಿಂದ ದೂರವಿರಬೇಕು. ಇಲ್ಲಿನ ಆರೋಗ್ಯ ಇಲಾಖೆ ಹಮ್ಮಿಕೊಂಡ ಬೇಲೂರಿನ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು, ಸಾರ್ವಜನಿಕರು ಅತ್ಯಂತ ಉತ್ಸಾಹದಿಂದ ಭಾಗವಹಿಸಿದ್ದು ನಿಜಕ್ಕೂ ಸಂತೋಷವಾಗಿದೆ. ಇದೇ ವಾಕಥಾನ್ ನಿತ್ಯ ಮುಂದುವರಿಯಲಿ ಎಂದರು. ನಂತರ ಮಾತನಾಡಿದ ಡಾಕ್ಟರ್ ವಿಜಯ್, ಆರೋಗ್ಯಾಧಿಕಾರಿ, ದುಶ್ಚಟಗಳು, ಒತ್ತಡ, ಬದುಕು, ಕಲಬೆರಕೆ ಆಹಾರ ಪದ್ಧತಿ, ಅಸುರಕ್ಷಿತ ಆಹಾರ ಸೇವನೆ, ಕಡಿಮೆ ನಿದ್ರೆ, ಜಂಕ್ ಫುಡ್ ಸೇವನೆ ಹೀಗೆ ನಾನಾ ಕಾರಣದಿಂದ ಹೃದಯ ಸಂಬಂಧಿ ರೋಗ ಉಲ್ಬಣಕ್ಕೆ ಕಾರಣವಾಗುತ್ತದೆ. ನಡಿಗೆ ಹೃದಯದ ಆರೋಗ್ಯಕ್ಕೆ ಪೂರಕವೆಂದರು. ನಂತರ ಮಾತನಾಡಿದ ರೋಟರಿ ಸಂಸ್ಥೆಯ ಅಧ್ಯಕ್ಷ ಬಿಎಂ ರಂಗನಾಥ್ ಹಾಗೂ ಲೈನ್ ಸಂಸ್ಥೆಯ ಅಧ್ಯಕ್ಷೆ ತಾರಾಮಣಿ ಸುರೇಶ್, ಪ್ರತಿಯೊಬ್ಬರಿಗೂ ಆರೋಗ್ಯ ಎಂಬುದು ಅತ್ಯಮೂಲ್ಯ ಆಸ್ತಿ. ನಮ್ಮ ಆರೋಗ್ಯಕ್ಕಾಗಿ ಪ್ರತಿನಿತ್ಯ 30 ನಿಮಿಷಗಳನ್ನು ಮೀಸಲಿಟ್ಟು ವ್ಯಾಯಾಮ ಮಾಡುವಂತೆ ಮನವಿ ಮಾಡಿದ ಅವರು, ಜನಾಂಗ ಮನೆಯಲ್ಲಿ ಆಹಾರ ಪದಾರ್ಥಗಳನ್ನು ಸೇವನೆ ಕಡಿಮೆ ಮಾಡಿ ಜಂಕ್ ಫುಡ್ಗಳಿಗೆ ಮಾರು ಹೋಗುತ್ತಿರುವುದರಿಂದ ಆರೋಗ್ಯ ಹಾಳು ಮಾಡಿಕೊಳ್ಳುತ್ತಿದ್ದಾರೆ. ಪೋಷಕರಲ್ಲಿ ಮನವಿ ಏನೆಂದರೆ, ಹೊರಗೆ ಸಿಗುವ ಆಹಾರ ಪದಾರ್ಥಗಳಿಗೆ ಮಾರು ಹೋಗದೆ ಮನೆಯಲ್ಲಿ ಆಹಾರ ತಯಾರಿಸಿ ಅವರಿಗೆ ಕೊಡಿ ಎಂದರಲ್ಲದೆ ಕಾರ್ಯಕ್ರಮಗಳಿಗೆ ನಮ್ಮ ಸಂಸ್ಥೆಗಳು ಸದಾ ಕೈ ಜೋಡಿಸುತ್ತದೆ ಎಂದರು. ಅದಕ್ಕೋಸ್ಕರ ಏನ್ ಮಾಡ್ಬೇಕು, ವ್ಯಾಯಾಮ ಇರ್ಬೋದು, ಮತ್ತೆ ನಡಿಗೆ ಇರ್ಬೋದು, ಗೇಮ್ಸ್, ಮಕ್ಕಳಿಗೆ ಹೆಚ್ಚಾಗಿ ಅವರು ಗೇಮ್ಸ್ ಅಲ್ಲಿ ಇನ್ವಾಲ್ವ್ ಆದಾಗ ಆರೋಗ್ಯ ಇನ್ನೂ ಹೆಚ್ಚು ಇದಾಗತ್ತೆ ಅಂತ ಹೇಳಿ ಅವ್ರು ಪಡ್ಕೋಬೇಕು ಮತ್ತೆ ತಿನ್ಬೇಕು ಅಂತ ಹೇಳ್ತಾ ವಾಕಥಾನ್ ಕಾರ್ಯಕ್ರಮವನ್ನು ಹೃದಯಕ್ಕಾಗಿ ಹೆಜ್ಜೆ ಅಂತ ಹೇಳಿ ಒಂದು ಚಿಕ್ಕ ಕಾರ್ಯಕ್ರಮ ಆಯೋಜಿಸಿದ್ದೇವೆ. ಇನ್ನು ಅದರ ಬಗ್ಗೆ ನಮ್ದು THO ಸರ್ಕಾರ ಅಡ್ವೈಸ್ ಮಾಡ್ತಾರೆ. ಸೊ ಇದರಲ್ಲಿ ಆಹಾರ ಶೈಲಿ ಮತ್ತೆ ಜೀವನ ಪದ್ಧತಿ ಏನು ಮೊದಲಿನ ಮನೆ ಊಟ ಅಂತ ಮಾಡ್ತಿದ್ವಿ ಹಳೆ ಕಾಲದಲ್ಲಿ, ಆ ಊಟ ಮನೆಯಲ್ಲಿ ಏನ್ ಅಡಿಗೆ ಮಾಡಿರ್ತಾರೆ ಆ ತರದ ಊಟ, ಮತ್ತೆ ಕೆಲವೊಂದು ಈ ತರ ಜಂಕ್ ಫುಡ್ ಇಂದ ದೂರ ಇರಬೇಕು. ಮಕ್ಕಳಿಗೆ ಜಂಕ್ ಫುಡ್ ಇಂದ ದೂರ ಇರಿಸಿ ಈ ತರದ ಮೊದಲಿಂದಾನೇ ಅವರಿಗೆ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಮುಂದೆ ಈ ತರದ ಕಾಯಿಲೆಗಳು ಕಡಿಮೆ ಆಗ್ತವೆ. ಹಾಗಾಗ್ಬಿಟ್ಟು ಎಲ್ಲರೂ ಆರೋಗ್ಯವಾದ ಜೀವನ ಶೈಲಿನ ಬೆಳೆಸ್ಕೋಬೇಕು ಅಂತ ಹೇಳ್ತಾರೆ. ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ವಸಂತ್ ಕುಮಾರ್, ಆರಕ್ಷಕ ನಿರೀಕ್ಷಕ ರೇವಣ್ಣ, ಆರಕ್ಷಕ ಉಪನಿರೀಕ್ಷಕ ಶಿವಾನಂದ್ ಪಾಟೀಲ್, ಆರೋಗ್ಯಾಧಿಕಾರಿ ಡಾಕ್ಟರ್ ವಿಜಯ್, ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಅಧ್ಯಕ್ಷ YS ಸಿದ್ದೇಗೌಡ, ಶರಣ ಸಾಹಿತ್ಯ ಪರಿಷತ್ತು ಅಧ್ಯಕ್ಷ ಹೆಬ್ಬಾಳು ಆಲಪ್ಪ, ರೋಟರಿ ಕ್ಲಬ್ ಅಧ್ಯಕ್ಷ ರಂಗನಾಥ್, ಲಯನ್ ಕ್ಲಬ್ ಅಧ್ಯಕ್ಷ ತಾರಾಮಣಿ ಸುರೇಶ್, ಕನ್ನಡ ಸಾಹಿತ್ಯ ಪರಿಷತ್ತು ಅಧ್ಯಕ್ಷ ಮಾನಮಂಜೇಗೌಡ, ವಕೀಲರ ಸಂಘದ ಕಾರ್ಯದರ್ಶಿ ಪುಟ್ಟಸ್ವಾಮಿಗೌಡ, ಸಂಘದ ಅಧ್ಯಕ್ಷ ತೀರ್ಥಂಕರ್ ಉಳಿದಂತೆ ಧನಂಜರ್, ಆದರ್ಶ್, ಪೊನ್ನಪ್ಪ, RS ಮಹೇಶ್, ಸುಲೇಮಾನ್, ಉಷಾ, ದಯಾನಂದ್, ಶಂಭುಗೌಡ, ರಮೇಶ್, ದೊಡ್ಡಮನೆ ಪ್ರಭಾಕರ್, ಶ್ರೀನಿವಾಸ್, ಕುಮಾರ್, ಶಿವಪ್ಪ, ಪುಟ್ಟಸ್ವಾಮಿ ಇನ್ನು ಮುಂತಾದವರು ಹಾಜರಿದ್ದರು. ನ್ಯೂಸ್ ಕನ್ನಡ, ಬೇಲೂರು. You are watching TV 46 News Kannada.